ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇನ್ನೂ ಚೆನ್ನೈಲೇ ಇದ್ದೀವಿ, ಬ್ಯಾಂಗ್ಳೂರಿಗೆ ಬಂದಿಲ್ಲ. ಎಲ್ಲಿಗೆ ರೆಡಿ ಆಗ್ತಾ ಇದ್ವಿ ಅಂದರೆ, ನಮ್ಮ ಮೈದ್ನಾಗೆ ಚೆನ್ನೈಲಿ ಅವಾಗವಾಗ ಕೆಲಸ ಇರುತ್ತೆ, ಬಂದು ಹೋಗಲಿಕ್ಕೆ ಇರೋಕ್ಕೆ ಮನೆ ಬೇಕಿತ್ತಲ್ಲ. ಹಾಗಾಗಿ ಅವರೊಂದು ಮನೆ ನೋಡಿದ್ದಾರೆ ಆಫೀಸ್ ಹತ್ರನೇ. ಹಾಗಾಗಿ ಇವತ್ತು ಹಾಲುಗ್ಸಿ ಪೂಜೆ ಮಾಡ್ಲಿಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ನಮ್ಮ ಅತ್ತಿಗೆ ಮನೇಲಿ ಇರ್ಬೋದು, ಅವ್ರಿಗೂ ಆಫೀಸ್ಗೂ ತುಂಬ ದೂರ. ಹಾಗಾಗಿ ಆಫೀಸ್ ಹತ್ರನೇ ಮನೆ ನೋಡಿದ್ದಾರೆ. ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಟ್ವಿ. ಪೂಜೆ ಐಟಮ್ಸ್ನೆಲ್ಲ ನಮ್ಮ ದೊಡ್ಡತ್ತೆ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡ್ರು. ಅವರೆಲ್ಲ ಕ್ಯಾಬಲ್ಲಿ ಹೋದರು, ನಾವು ಗಾಡಿಯಲ್ಲಿ ಹೊರಟ್ವಿ. ಹಾಗೆ ಹೋಗೋದ್ರೊಳಗಡೆ ದೇವ್ರ ಫೋಟೋಕ್ಕೆಲ್ಲ ಅರಿಶಿನ ಕುಂಕುಮ ಇಡ್ತಾಯಿದ್ರು. ನಾನು ಹೋದೆ, ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಬಿಟ್ಟು ನಮ್ಮ ತಂಗಿ ದೀಪ ತೊಗೊಂಡೋಗ್ಬಿಟ್ಟು ಪೂಜೆ ರೂಮಲ್ಲಿ ಇಟ್ಟರು, ಪೂಜೆ ಮಾಡೋ ಪ್ಲೇಸಲ್ಲಿ. ಹಾಗೆ ನಮ್ಮ ದೊಡ್ಡತ್ತೆ ಹೇಗೆಲ್ಲ ಮಾಡಬೇಕು ಅಂತ ಹೇಳಿ ತೋರಿಸ್ತಾಯಿದ್ರು, ಹೀಗೆ ಮಾಡಬೇಕು ಅಂತ. ಹಾಗೆ ಅವರು ನಮ್ಮ ಮನೇಲಿ ಏನು ಫಂಕ್ಷನ್ ಆದರೂ ಅವರೇ ಫಸ್ಟು ನಾವು ಕರೆಯೋದು, ಯಾಕೆಂದರೆ ಪೂಜೆಗಳನ್ನ ಅಷ್ಟು ಸೂಪರಾಗಿ ಮಾಡ್ತಾರೆ. ಹಾಲು ಪೂಜೆ ಫೋಟೋದ ಮುಂದೆ ಇಟ್ಬಿಟ್ಟು ಎಲ್ಲರೂ ಕರ್ಪೂರ ತೋರಿಸ್ಬಿಟ್ಟು ಟಿಫನ್ ತಿಂದ್ವಿ. ಟೆರೇಸಲ್ಲಿ ಗಿಡಗಳಂತೂ ಸೂಪರಾಗಿದ್ದವು. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.